ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದಾರೆ. ಇದು ಇಷ್ಟರಲ್ಲಿ ಫೋಟೋ ಇಷ್ಟ ಆಗಿದ್ದೆ ಅಂದ್ರೆ ಕುರಿಗೊಂಬ ಇದರಲ್ಲಿ ನಮ್ಮ ಅಮ್ಮಗೆ ಯಾವ್ದು ಇಷ್ಟ ಅಂತ ಇನ್ನೊಂದೇನ್ ನೆನ್ಪೈತೆ ನಾಳೆ ಇದು ಅಕ್ಕ ಮಾಸ್ ಸಕ್ಕತ್ತಾಗಿ ರೆಡಿ ಆಗಿದ್ಲು. ಬಟರ್ಫ್ಲೈ ಎಲ್ಲ ಹಾಕೊಂಡು ಊಟ ಮಾಡೋದು ಬಿಟ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಫುಲ್ ಟೆನ್ಷನ್ ಅಲ್ಲಿ ಕುತ್ಕೊಂಡಿದ್ವಿ. ಆಮೇಲೆ ಗಿಫ್ಟ್ ಬಂದಿರೋದು ನೋಡಿ ಸೆಲೆಬ್ರೇಟ್ ಮಾಡಿದ್ದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಪುಟ್ಟಿ ಬರ್ಡೇ ಇದೆ, ಅಂದ್ರೆ ಸಮೀಕ್ಷಾ ಬರ್ಡೇ ಇದೆ ಇವತ್ತು. ಕರೆಕ್ಟ್ 1 ವರ್ಷ ಆಯ್ತು. ಸೇಮ್ ಡೇಟ್ 1 ವರ್ಷದಿಂದ ನಾವು ಎಲ್ಲಿದ್ದೀವಿ ಅನ್ನೋದಾದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ವಿ. ನಮ್ಮ ಅಕ್ಕನ ಡೆಲಿವರಿಗೆ ಅಂತ ಕರ್ಕೊಂಡಿದ್ವಿ. ಅಲ್ಲಿ ಫುಲ್ಲು ಲಗೇಜ್ ಎಲ್ಲ ಎತ್ಕೊಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಫುಲ್ ಟೆನ್ಷನ್ ಅನ್ಕೊಳ್ಳಿದೆ ಸರ್. ಅವರು ಡಾಕ್ಯುಮೆಂಟ್ಸ್, ರಿಪೋರ್ಟ್ಸ್, ಬ್ಲಡ್ ಚೆಕಪ್ ಇಂದು ಆಸ್ಪತ್ರೆಯಲ್ಲಿ ಎಲ್ಲ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಅಲ್ಲಿ ಹೋಗ್ರಿ ಸೈನ್ ಮಾಡ್ಕೊಂಬರ್ರಿ, ಅಲ್ಲಿ ಹೋಗ್ರಿ ಚೆಕ್ ಮಾಡ್ಕೊಂಬರ್ರಿ ಅನ್ನೋದು ಫುಲ್ಲು ಟೆನ್ಷನ್ ಇತ್ತು. ಒಂದು 3 ತಾಸು ಅಡ್ಡಾಡಿ ಅದನ್ನೆಲ್ಲ ಮಾಡಿ ಹೋಗಿ ರಿಪೋರ್ಟ್ಸ್ ಎಲ್ಲ ಕೊಟ್ಟು ಆದ್ಮೇಲೆ ಫುಲ್ಲು ಟೆನ್ಷನ್ ಅಲ್ಲಿ ಕುತ್ಕೊಂಡಿದ್ವಿ. ಆಮೇಲೆ ಸಮೀಕ್ಷಾ ಪಾದಾರ್ಪಣೆ ಮಾಡಿದ್ಲು. ಅವಾಗ ನೋಡಿ ಅವ್ರು ನೋಡಿದ ತಕ್ಷಣ ಫುಲ್ಲು ಟೆನ್ಷನ್ ಎಲ್ಲ ದೂರ ಆಗಿಬಿಡ್ತು. ಫಸ್ಟ್ ಸಮೀಕ್ಷನ ಡಾಕ್ಟ್ರು, ಸೆಕೆಂಡ್ ನಮ್ಮಮ್ಮ, ಥರ್ಡ್ ನಾನೇ ಅನ್ಸುತ್ತೆ ಹಿಡ್ಕೊಂಡಿದ್ದು ಸಮೀಕ್ಷನ. ಫಾರ್ ದಿ ಫಸ್ಟ್ ಟೈಮ್ ನಾನು ಡೆಲಿವರಿ ಆದ ತಕ್ಷಣ ಆ ಥರ ಮಗುನ ಮುಟ್ಟಿದ್ದು ಫಸ್ಟ್ ಟೈಮ್ ನಾನು ಸಮೀಕ್ಷನ ಮುಟ್ಟಿದ್ದು. ಮೈ ಎಲ್ಲ ದುಮ್ ಅನಿತಾ ಇದೆ ಸರ್. ಒಂಥರ ಫೀಲ್ ಅನ್ಕೊಳ್ಳಿ, ಅದು ಒಂಥರ ಬೆಸ್ಟ್ ಫೀಲ್ ಅನ್ಕೊಳ್ಳಿ. ಅಲ್ಲಿಂದ ಇಲ್ಲಿವರೆಗೂ 1 ವರ್ಷ ಆಯ್ತು. ಇವಾಗ ಫಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಅದು ನನ್ನ ವ್ಲಾಗಲ್ಲಿ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಫಸ್ಟ್ ಬರ್ಡೇ ಅಲ್ಲ, ಅದಕ್ಕೆ ಅವ್ರ ಅಪ್ಪಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸಮೀಕ್ಷಾ ಬರ್ಡೇ ಸೆಲೆಬ್ರೇಷನ್ ಯಾವ ತರ ನಡೆಯುತ್ತೆ ಅಂತಂದು ತೋರಿಸ್ತೀನಿ. ಮಿಸ್ ಮಾಡಬೇಕು ಕೊನೆವರೆಗೂ ನೋಡಿ. ಎಲ್ಲರೂ ಆಲ್ರೆಡಿ ರೆಡಿ ಆಗಿದ್ದಾರೆ. ಬನ್ನಿ ಶರ್ಟ್ ಹಾಕೊಂಡ್ ಬರ್ತೀನಿ ಅಂತ ಬಂದಿದ್ದೀನಿ. ಇಲ್ಲಿ ಬಂದು ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು 25 ಕಿಲೋಮೀಟರ್ ಹೋಗ್ಬೇಕು ದಾವಣಗೆರೆಗೆ. ಅಲ್ಲಿ ಪ್ಲೇಸ್ ಎಲ್ಲಿ ಅಂತ ಗೊತ್ತಿಲ್ಲ. ಬನ್ನಿ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಹೋಗೋಣ. ಮುಂದಿನ ಕತೆ ಏನು ಅಂತ ಹೋಗ್ತೀನಿ ಹೇಳ್ತೀನಿ. ಲೆಟ್ಸ್ ಗೋ. ನಾವು ಇವಾಗ ದಾವಣಗೆರೆಗೆ ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಆಯಿತು. ಅಲ್ಲಿಂದ ಕುತ್ಕೊಂಡು ಇವಾಗ ಬಂದಿದ್ದೀವಿ. ಬನ್ನಿ, ರೂಮ್ ಏನಾಗಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸಖತ್ತಾಗಿದೆ. ಇದೆಲ್ಲ ಏರ್ಪಾಟ್ ಮಾಡಿರೋದು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇವರು ಮತ್ತು ನಮ್ಮ ಅಮ್ಮವರು. ನೋಡಿ ಫೋಟೋಸ್ ಎಷ್ಟು ಚೆನ್ನಾಗಿದೆ. ಇದು ತೊಟ್ಲ ಶಾಸ್ತ್ರದ್ದು. ಇದು ಸಮೀಕ್ಷಾ ಮತ್ತು ಅವರ ಅತ್ತೆ, ಇದು ಸಮೀಕ್ಷಾ ಮತ್ತು ಅವ್ರ ಅಜ್ಜಿ, ಇದು ಸಮೀಕ್ಷಾ, ಇದನ್ನು ಸಮೀಕ್ಷಾ, ಇದನ್ನು ಸಮೀಕ್ಷಾ, ಇದನ್ನು ಸಮೀಕ್ಷಾ. ಇದು ನೋಡಿ ಎಷ್ಟು ಕ್ಯೂಟ್ ಕಾಣ್ತಿದೆ. ಇದ್ರಲ್ಲಿ ನೋಡಿ, ಇದ್ರಾಗೂ ಸಮೀಕ್ಷಾ, ಇದ್ರಾಗೂ ಸಮೀಕ್ಷಾ, ಇದ್ರಾಗೂ ಸಮೀಕ್ಷಾ. ಇದು ಇಷ್ಟರಲ್ಲಿ ಫೋಟೋ ಇಷ್ಟ ಆಗಿದ್ದೆ ಅಂದರೆ ಇಲ್ಲಿದೆ ನೋಡಿ ತೋರಿಸ್ತೀನಿ. ಇದೇ ಇಷ್ಟ ಆಗಿದ್ದು. ಇಷ್ಟು ಫೋಟೋದಲ್ಲಿ 3 ಜನ ಇದ್ದಾರೆ ನೋಡಿ, ಒಬ್ರ ಮೇಲೆ ಒಬ್ರು ಹೆಂಗೆ ಕೂತ್ಕೊಂಡಿದ್ರೆ ಅದನ್ನ ಎಡಿಟ್ ಮಾಡಿರೋದು ಸೇಮ್ ಒರಿಜಿನಲ್ ಥರನೇ ಕಾಣಿಸುತ್ತೆ. ಚೆನ್ನಾಗಿದೆ. ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಮಾತ್ರ. ದಾವಣಗೆರೆಯಲ್ಲಿ ಇದು ಇವೆಂಟ್ ಇರೋದು. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು, 7:30 ಹಂಗಾಗಿತ್ತು. ಬೇಗ ಬಂದ್ವಿ. ನೋಡಿ ರೂಮ್ ಎಲ್ಲ LED ಥರನೂ ಇದೆ ನೋಡಿ. ಇದೆಲ್ಲ ಬಲೂನ್ಸ್ ಚೆನ್ನಾಗಿದೆ. ಒಂಥರ ಸೆಟಪ್. ಇದು ನೋಡಿ ಚೇರ್ಗಳು ಇದೆ ನೋಡಿ, ಹೊಸದು ಯಾವ ಥರ ಇದೆ, ಚೆನ್ನಾಗಿದೆ. ಇದು ಡೆಕೋರೇಷನ್ ಮಾತ್ರ ಸೈಕ್ ಅನ್ಕೊಳ್ಳಿ. ಡೆಕೋರೇಷನ್ ನಾವು ಬಂದ ತಕ್ಷಣ ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೆ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ವಿ. ಇವಾಗ ಫಸ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ.
ಹೇರ್ ಕಟಿಂಗ್ ಎಲ್ಲ ಮುಗೀತು. ಸಮೀಕ್ಷಾ ಬರ್ಡೇಗೆ ಗಿಫ್ಟ್ ಬಂದಿರೋದು ನೋಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ನಮ್ಮ ಕಡೆಯಿಂದ. ಚೆನ್ನಾಗಿದ್ರೆ ಕಮೆಂಟ್ ಹಾಕಿ. ಅವರ ಅಪ್ಪಾಜಿ ಕಡೆಯಿಂದ ನೋಡಿ, ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಅವ್ರ ಅಪ್ಪಾಜಿ ಅವರ ಅತ್ತೆದು ದೊಡ್ಡದು, ನಮ್ಮದು ಸ್ವಲ್ಪ ಸಣ್ಣದು ನೋಡಿ. ಸೇಮ್ ಗಿಫ್ಟ್ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ. ಬೇರೆ ಗಿಫ್ಟ್ ಕೊಡ್ಬೋದು, ಬಟ್ ಅದೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಇದು ಆದರೆ ಸೇಫ್ಟಿ ಗೋಡೆ ಮೇಲೆ ಹಾಕ್ಬಿಟ್ರೆ ಮುಗೀತು. ಇದನ್ನು ಫ್ರೇಮ್ನ ನೆನಪು ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೇಟು ಕೂಡ ಹಾಕ್ಸಿದ್ದೀನಿ. ಎಷ್ಟೊಂದು ಫೋಟೋ ಇದಾವೆ ಸಮೀಕ್ಷೆ. ನಾವು ಚೆನ್ನಾಗಿ ಎಡಿಟ್ ಮಾಡಿಸಿದ್ದಾರೆ ಗೈಸ್ ನಮ್ಮ ಮಾಮ ಅವರು. ನೋಡಿ, ಅದನ್ನು ಇದನ್ನು ಎರಡೂ ನೋಡಿ ಒಟ್ಟಿಗೆ. ಸಮೀಕ್ಷಾ ಬರ್ಡೇ ಗಿಫ್ಟ್ ಫಸ್ಟ್ ಈ ವರ್ಷ ಮಾಡಿರೋದು, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅವ್ರ ಅಪ್ಪಾಜಿ ಮತ್ತು ಇನ್ನೊಬ್ರು ಇದ್ದಾರೆ, ಅವರು ಚೆನ್ನಾಗಿ ಮಾಡಿದ್ರು. ಡೆಕೋರೇಷನ್ ಹಾಲ್ ತುಂಬ ಚೆನ್ನಾಗಿದೆ, ಇದು ಸಖತ್ತಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ರೂಮ್ ಇರುತ್ತೆ ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಕೆಲವೊಂದಿಷ್ಟು ಕ್ಲಿಪ್ ತಗೊಳಕ್ಕಾಗಲಿಲ್ಲ. ಬಟರ್ಫ್ಲೈ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ಲು, ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಚಾರ್ಜ್ ಇದ್ದಿದ್ದಿಲ್ಲ. ಅದಕ್ಕೆ ಇದೇ ಬಂದು ಮೊದಲು ನೋಡಿದ್ದು ಇವನ್ನ. ಇದು ನೋಡಿ ಫುಲ್ಲು ಆಚಾರ ಆಯಿತು. ಈ ಥರ ಫೋಟೋಸ್ ಎಲ್ಲ ಡೆಕೋರೇಷನ್ ಮಾಡ್ತಾರ ಅಂತ ಹೇಳಿ ಬಂದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಒರಿಜಿನಲ್ ಗೈಸ್, ಇದು ಒರಿಜಿನಲ್, ಅದನ್ನು ಒರಿಜಿನಲ್, ಇದು ಪ್ಲಾಸ್ಟಿಕ್ಕು, ಎರಡು ಒರಿಜಿನಲ್. ಚೆನ್ನಾಗಿದೆ. ಈ ಕಡೆ ಸೈಡಿಂದ ನೋಡಿ ಫುಲ್ ದೊಡ್ಡದಿದೆ ಹಾಲು. ಇವಾಗ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ, ನಾವು ಊಟ ಮಾಡಬೇಕು. ಊಟ ಮಾಡೋದು ಬಿಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ, ಮತ್ತೆ ಸಿಗಲ್ಲ ಅಂತ ಹೇಳಿ ಗೈಸ್. ನಾವು ಇವಾಗ ತಾನೇ ಊಟ ಎಲ್ಲ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಸಮೀಕ್ಷೆ ಅವಳು ಬರ್ಡೇಗೆ ಹೆಂಗೆ ರೆಡಿ ಆಗಿದ್ಲು ಗೈಸ್, ಚೆನ್ನಾಗಿ ಸಖತ್ತಾಗಿ ರೆಡಿ ಆಗಿದ್ಲು. ಇದೆಲ್ಲ ಬಟರ್ಫ್ಲೈ ಎಲ್ಲ ಹಾಕ್ಕೊಂಡು ಆ ಕ್ಲಿಪ್ಪಲ್ಲಿ ನೋಡಿರ್ತೀರ ನೀವು, ಏನೇ ಇಲ್ಲ ಅಲ್ಲಿ ನೋಡಿ ಅವಳು ಮಾಡೋದು. ಅಲ್ಲಿ ನೋಡಿ ಪಿಂಕ್ ಡ್ರೆಸ್ ಅದನ್ನು, ಮತ್ತೆ ಇದು ಬಟರ್ಫ್ಲೈ ಹಾಕ್ಕೊಂಡಿದ್ಲು, ಚೆನ್ನಾಗಿ ಕಾಣ್ತಿದ್ಲು. ಕ್ಯೂಟ್. ನಾವು ಒಂದು 9 ಜನ ಬಂದಿದ್ದೀವಿ. ಇಲ್ಲೇ ಸಮೀಕ್ಷಾ, ನಮ್ಮಕ್ಕ, ಆರ್ಯ ಅಲ್ಲ ಆರ್ಯ, ಅಪ್ಪು, ಅಲ್ಲಿ ಅವ್ರು ನಮ್ಮ ಚಿಕ್ಕಮ್ಮ, ಅವ್ರು ನಮ್ಮಮ್ಮ, ನಾನು, ಮತ್ತು ಅಲ್ಲಿ ಇನ್ನೊಂದು ನಮ್ಮ ಮಾಮ, ಇನ್ನೂ ಇಬ್ಬರು ಇದ್ದಾರೆ. ಟೋಟಲ್ ಒಂದು 9 ಜನ ಬಂದಿದ್ದೀವಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ಚೆನ್ನಾಗಾಯಿತು ಬರ್ಡೇ ಸೆಲೆಬ್ರೇಟ್. ಓಯ್ ತಗ. ಈಗ ಟೋಟಲ್ ಸಮೀಕ್ಷೆ 3 ಕೇಕನ್ನ ಕಟ್ ಮಾಡಿದ್ಲು. ಇಲ್ಲಿ ನೋಡಿ ಇದ್ರಾಗ ಹೆಂಗಿದ್ದಾಳೆ ಇವಾಗ, ನೋಡಿ ಇದರಲ್ಲಿ ಹೆಂಗಿದ್ದಾಳೆ, ಇದರಲ್ಲಿ ಹೆಂಗಿದ್ದಾಳೆ ಫುಲ್ ಚೇಂಜ್. ಅದು ಫ್ರೇಮ್ ಹಿಡಿಬೇಕು. ಹೆಂಗ ಅನಿಸ್ತು ಗಿಫ್ಟ್? ಚೆನ್ನಾಗಿ ಅನಿಸ್ತಾ? ಇಲ್ಲ ಚೆನ್ನಾಗಿ ಅನಿಸಿಲ್ಲ. ಅವಾಗ್ಲಿಂದ ಗಿಫ್ಟ್ ಹತ್ರನೇ ಅಡ್ಡಾಡ್ತಿದ್ದ. ಸಮ ಊರಿಗೊಂಬ ಸಮ ಊರಿಗೊಂಬ ಬಾ ಹೋಗಂಬ. ಇಲ್ಲ ನೋಡು ಸಮ, ಇಲ್ಲಿ ನೋಡಿ ಗೈಸ್, ಇವ್ರ ಕಿತಾಪತಿ ಮಾಡ್ತಾರೆ. ಈ ಸಮ್ಮು ಬೇರೆ, ಇದು ಪಕ್ಕ ಕ್ಲಾಸ್, ಇದು ಪಕ್ಕ ಮಾಸ್, ಇದು ಪಕ್ಕ ಕ್ಲಾಸ್, ಇದು ಪಕ್ಕ ಮಾಸ್. ಅವ್ರ ನೋಡಿ ಅವ್ರ ಪಾಪ ಸುಮ್ಮನೆ ಫೋನ್ ನೋಡ್ತಾ ಇದ್ದಾರೆ, ಅದ್ರಕ್ಕೂ ಇವಳು ಕೈ ಇಕ್ತದೆ. ಇಷ್ಟು ಫೋಟೋದಾಗ ಯಾವ್ದು ಇಷ್ಟ ಆಗಿದ್ದೆ ಒಂದ್ ಹೇಳ್ಬೇಕು. ಇಷ್ಟು ಫೋಟೋದಾಗ ಯಾವ ಇಷ್ಟ ಆಗಿದ್ದು ಗೈಸ್? ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾವ್ದು ಇಷ್ಟ ಆಗಿದೆ ಅದು ಇಷ್ಟು ಫೋಟೋದಾಗ? ಅದ ಮತ್ತೆ ಇದು ಮತ್ತೆ ಅಲ್ಲಿ ನೋಡು, ಅವಳು ನೋಡಿ ಗೈಸ್, ಅವಳು ಎಲ್ಲ ಕಸ್ಕೊಂತಿದ್ದಾಳೆ. ಇದಿಷ್ಟನಾ ನಿನಗೆ? ಅವ್ವ ಮಗದಿಷ್ಟನಾ ನೋಡಿ ಗೈಸ್, ತಾಯಿ ಮಗಳು. ಇದು ಫೋಟೋ ನಾನೇ ತೆಗ್ದಿದ್ದೆ, ವಿಡಿಯೋ ಮಾಡ್ಬೇಕಾದ್ರೆ ತೆಗ್ದಿದ್ದೆ. ಇದು ಫೋಟೋ ಚೆನ್ನಾಗಿದೆ. ಇದನ್ನು ನನಗೆ ಯಾವ್ದು ಇಷ್ಟ ಆಗಿದ್ದಂದು ಇದ್ರಾಗ ಇಲ್ಲ ಐತೆ ನೋಡಿ.
ಈ 3 ಜನ ಇದ್ದೀರಲ್ಲ, ಇದನ್ನು ಇಷ್ಟ ಆಯ್ತು. ಚೆನ್ನಾಗಿದೆ ಗೈಸ್. ಇದು ಒಂಥರ ನೋಡಿ, ಮೂವರು ಒಂದೇ ಕಲರ್ ಡ್ರೆಸ್, ಒಂದೇ ಬ್ಯಾಕ್ ಗ್ರೌಂಡ್, ಸ್ಟೆಪ್ ಬೈ ಸ್ಟೆಪ್ ಇದ್ದಾರೆ ನೋಡಿ, ಚೆನ್ನಾಗಿದೆ. ಇದರಲ್ಲಿ ನಮ್ಮ ಅಮ್ಮಗೆ ಯಾವ್ದು ಇಷ್ಟ ಅಂತ ಕೇಳೋಣ ಬನ್ನಿ. ಇಷ್ಟು ಫೋಟೋದಾಗ ನಿನಗೆ ಯಾವ ಫೋಟೋ ಇಷ್ಟ, ಯಾವ ಫೋಟೋ ಇಷ್ಟ ಆಯ್ತು ನಿನಗೆ? ಯಾವ್ದು ಹೇಳ್ತಾರೆ ನೋಡೋಣ ತಡೀರಿ ಗೈಸ್. ಅದು ಇಷ್ಟ ಆಗೈತೆ. ಮತ್ತೆ ಇದು ಬಿಟ್ರೆ ನೋಡಿ ಗೈಸ್, ಎಲ್ರಿಗೂ ಅದೇ ಇಷ್ಟ ಆಗ್ತಾ ಇರೋದು. ಈ ಫೋಟೋ ಇಷ್ಟ ಆಗ್ತದೆ ನಿನಗೆ? ಎಲ್ರಿಗೂ ಇದೇ ಫೋಟೋ ಇಷ್ಟ ಆಗ್ತಿರೋದು ಗೈಸ್. ಇದೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಫೈನಲಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗ್ಬೇಕು. ನೋಡಿ ವಾ 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 ವಾ. ನಗುತ್ತಾವೆ. 12ಊರಿಗೆ ಐತಿ ಮಕರಮ್ಮ ಸಮ ಬರ್ತಡೇ ಮುಗೀತು, ಎಲ್ಲ ಮುಗೀತು. 12ಊರಿಗೆ ಕರ್ಕೊಂಡ್ ಬಂದ್ರು ವಾಪಸ್ ಮನೆಗೆ ಹೋಗುದು. ಗೈಸ್ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ. ಚೆನ್ನಾಗಾಯ್ತು ಫಂಕ್ಷನ್. ಯಾವ್ಯಾವ ಥರ ಅನ್ಕೊಂಡಿದ್ವು ಅದೇ ಥರನೇ, ಇನ್ನೂ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡಾಗಾಯ್ತು, ಚೆನ್ನಾಗಾಯ್ತು ಬರ್ಡೇ. ನಮ್ಮಮ್ಮ ನೋಡಿಲ್ಲಿ ಚೆನ್ನಾಗಾಯ್ತು ಬರ್ಡೇ. ಅನ್ಕೊಂಡಿದ್ದೆ ನೀನು ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತಂದು? ಎಲ್ಲ ಅವ್ರ ಅಪ್ಪಾಜಿ ಮತ್ತೆ ಸಮೀಕ್ಷರ್ ಚಿಕ್ಕಪ್ಪ ಅವ್ರು ಇಬ್ಬರಳು ಸೇರಿ ಮಾಡಿರೋದು. ಚೆನ್ನಾಗಿತ್ತು. ಫಸ್ಟ್ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ರು. ಇಲ್ಲಿಂದ 25 ಕಿಲೋಮೀಟ್ರು ಹೋಗಿ ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ದು ಖುಷಿ ಆಯ್ತು. ಏನಮ್ಮ ಖುಷಿ ಆಯ್ತ ಗೈಸ್? ಇನ್ನೊಂದೇನ್ ನೆನ್ಪೈತೆ ನಾಳೆ? ಮಗಳಂದ್ರೆ ಗೈಸ್ ನಾಳೆ ನಮ್ಮ ಅಕ್ಕನ ಬರ್ಡೇ ಇದೆ ಗೈಸ್. ಇವ್ರು ನೋಡಿ ತಾಯಿ ಮಗಳ ಹಿಂದೆ ಮುಂದೆ. ಇವತ್ತು ಸಮೀಕ್ಷಾ ಹುಟ್ಟಿದ ದಿನ, ನಾಳೆ ನಮ್ಮ ಅಕ್ಕ ಹುಟ್ಟಿದ ದಿನ. ನಮ್ಮ ಅಕ್ಕ ಬರ್ಲಿ, ಕೆಳಗಡೆ ಹೋಗಿದ್ದಾರೆ. ನಮ್ಮ ಅಕ್ಕ ಬರ್ಲಿ, ವಿಶ್ ಮಾಡೋಣ. ನಮ್ಮ ಅಮ್ಮನ ಪುಟ್ಟಗೂ ವಿಶ್ ಮಾಡ್ಸೋಣ. ನಮ್ಮ ಅಕ್ಕಗಿನ್ನೂ ಗೊತ್ತಿಲ್ಲ ಅದು. ಬರ್ಲಿ ವಿಶ್ ಮಾಡ್ಸೋಣ. ಅಡ್ವಾನ್ಸ್ ಆಗಿ ವಿಶ್ ಮಾಡಿ ಮಲ್ಕೊಳ್ಳೋಣ ಇವತ್ತು. ಇಷ್ಟೊತ್ತಾದ್ರೂ ಮಲ್ಕೊಂಡೆ ಇಲ್ಲಿ. ಇನ್ನೊಂದು 12:30 1 ಗಂಟೆ ಆಗ್ತಾ ಬರ್ತಾ ಇದೆ. ಅಕ್ಕ ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ತ್ಡೇ. ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಷನ್ ಮಾಡೋ ಲಾಗ್ ಬರುತ್ತೆ. ನಾಳೆ ವೇಟ್ ಮಾಡ್ತಾ ಇರಿ. ಇಷ್ಟ ಹೇಳ್ತಾ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.